ಸ್ಟ್ರಕ್ಚರ್ಸ್ ಬರುತ್ತೆ. ಗ್ರೌಂಡು ಪ್ಲಸ್ 2 ಫ್ಲೋರ್ಸ್ ಬರುತ್ತೆ. ಫಸ್ಟ್ ಸೆಕೆಂಡ್ ಫ್ಲೋರ್ಸ್ ಬರುತ್ತೆ. ಕಂಪ್ಲೀಟ್ VIP VVIP ಎಲ್ಲ ಸೇರಿ 14 to 15 ರೂಮ್ಸ್ ಬರುತ್ತೆ. ನಾರ್ಮಲ್ ರೂಮ್ಸ್ 6 ಬರುತ್ತೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು 10,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೆಕೆಂಡ್ ಫ್ಲೋರು 5,000 ಸ್ಕ್ವೇರ್ ಫೀಟ್. ಆ ಥರ ಎಲಿವೇಶನ್ ಸ್ವಲ್ಪ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ಸ್ಟೇಟಲ್ಲಿ ಎಲ್ಲೂ ಆಗದೆ ಇರುವಂಥ ಒಂದು IBನ ಸ್ಟ್ರಕ್ಚರ್ನ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಫೇಸಲ್ಲಿ ನಮಗೆ 5 ಕೋಟಿ ರಿಲೀಸ್ ಆಗಿದೆ. ಸೊ ಆಲ್ಮೋಸ್ಟ್ ನಮಗೆ ಡ್ರಾಯಿಂಗ್ಸ್ಗೆ ಪರ್ಮಿಷನ್ ಸಿಕ್ಕಿದೆ. ನಮ್ದು IB ನಾರ್ಮ್ಸ್ PWD ನಾರ್ಮ್ಸ್ ಏನೇನು ಡೈರೆಕ್ಷನ್ಸ್ ಇರುತ್ತೆ ಅದನ್ನೆಲ್ಲ ಲಾಸ್ಟ್ 3-4 ಮಂತ್ಸಿಂದ ಅದೆಲ್ಲ ಆಗೋವರೆಗೂ ನಾವು ಹೇಳ್ಕೊಡೋದು ಅಂತಿದ್ವಿ. ಸೊ ಈಗ 5 ಕೋಟಿ ಫಸ್ಟ್ ಫೇಸಲ್ಲಿ ರಿಲೀಸ್ ಆಗುವಂಥದ್ದು. ಟೆಂಡರ್ ಪ್ರಕ್ರಿಯೆಗೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಸೊ ನಮಗೆ ಈ 5 ಕೋಟಿ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ. ಆಮೇಲೆ 100 ವರ್ಷಗಳಿಂದನೂ ಕೂಡ ಇದನ್ನು ನಾವು ಕಾಪಾಡ್ಕೊಂಡಿದ್ವಿ. ಬಟ್ ಕಳೆದ ಒಂದು 10-20 ಇಯರ್ಸಿಂದ ಅಷ್ಟು ಯೋಗ್ಯವಾಗಿಲ್ಲ. ಯಾರೇ ಬಂದರೂ ಕೂಡ ಉಪಯೋಗ ಮಾಡುವಷ್ಟು ಯೋಗ್ಯವಾಗಿಲ್ಲ. ಅದಕ್ಕಿನ್ನ ಸ್ವಲ್ಪ ರಿಪೇರ್ಸು ರಿನೋವೇಷನ್ಸು ಬೇಕಾಗಿದೆ. ಅದಕ್ಕೆ ಈ ಸ್ಟ್ರಕ್ಚರ್ ಬಂದ್ಬಿಟ್ಮೇಲೆ ಅದನ್ನು ಬೇರೆ ಥರ ಅದನ್ನು ಕಾಪಾಡ್ಕೊಳ್ಳೋಣ ಅಂಥೇಳಿ ಈ ಜಾಗದಲ್ಲಿ ಬರುತ್ತೆ. ಡ್ರಾಯಿಂಗ್ಸ್ ಆಲ್ಮೋಸ್ಟ್ ಇಲ್ಲಿ ಬಂದಿದೆ. ಗ್ರೌಂಡ್ ಫ್ಲೋರ್ ಇದು. ಆಮೇಲೆ ಫಸ್ಟ್ ಫ್ಲೋರ್ ಮೇಲೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ 15,000 ಸ್ಕ್ವೇರ್ ಫೀಟಲ್ಲಿ ಈ ಸ್ಟ್ರಕ್ಚರ್ಸ್ ಬರೋದ್ರಿಂದ ಗಾರ್ಡನಿಂಗು, ಲ್ಯಾಂಡ್ಸ್ಕೇಪಿಂಗು, ಇವೆಲ್ಲ ಕಾಂಪೌಂಡ್ ವಾಲು ಎಲ್ಲಾನು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲಿಪ್ಯಾಡ್ ಇರುತ್ತೆ ಇದರಲ್ಲಿ ನಮ್ಗೆ ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಇಂಡಸ್ಟ್ರೀಸ್ ಬರೋದ್ರಿಂದ ನಮ್ಮಲ್ಲಿ 700 acres ಇಂಡಸ್ಟ್ರೀಸ್ ಇರೋದ್ರಿಂದ ಬೆಸ್ಟ್ ಕಂಪನೀಸ್ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಒಂದು 2-3 ಬೆಸ್ಟ್ ಕಂಪನೀಸ್ ಬಂದಿದ್ದಾವೆ. ಇಲ್ಲಿಂದಾನೇ ಇಲ್ಲಿಗೆ ಅವರಿಗೆ ಕನೆಕ್ಟಿವಿಟಿ ಬೇಕು, ಕಂಪನಿ ವಿಸಿಟ್ ಮಾಡಬೇಕು ಅಥವಾ ಇಲ್ಲಿಂದ ಬೇರೆ ಏರ್ಪೋರ್ಟ್ಸ್ಗೆ ಫ್ಲೈ ಮಾಡ್ಬೇಕಂದ್ರೆ ನಾವು ಇಲ್ಲಿ ಅವರಿಗೆ ಆದದ್ದು ಆ ಥರದ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಆ ಥರ ಮಾಡ್ತಾರೆ. ಆ ಥರ ನಾವು ಇಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ವಿ ಅದು ಕೂಡ. ಸೊ ಇವೆಲ್ಲಾನು ಕನ್ಸರ್ನ್ ಇಟ್ಕೊಂಡು ಇದೊಂದು IB ತುಂಬ ಬೇರೆ ಬೇರೆ ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಚೆನ್ನಾಗೇ ಬಂದಿದೆ ಅದು. ಸೊ ಇನ್ನೇನಿದ್ರು ಟೆಂಡರ್ ಪ್ರಕ್ರಿಯೆ ಅವೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಅಷ್ಟೇ ಬಾಕಿ ಇದೆ. ಇದಕ್ಕೆ ನಾವು 10 ಕೋಟಿ ಅನುದಾನ ಪ್ರಸ್ತಾವನೆ ಇಟ್ಟಿದ್ದೀವಿ. 5 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಟೈಮ್ ಒಳಗಡೆ. ಸೊ ಇದೇ ಜಾಗದಲ್ಲೇ ಕಟ್ತಾ ಇದೀವಿ. ಇದೇ ಜಾಗದಲ್ಲಿ. ಯಾವ ಫಂಡ್ ಅಲ್ಲಿ ಇದೆ? PWD ಫಂಡ್ ಇಲ್ಲ CM? IBs ಯಾವಾಗ್ಲೂ ಕೂಡ PWD ಇಲಾಖೆನೇ ಕೆಲಸ ಮಾಡೋದು. ಅವ್ರ ಇಲಾಖೆಯಲ್ಲೇ ಮೇಂಟೆನೆನ್ಸ್ ಆಗೋದು. ಆ ಇಲಾಖೆನೇ ಪೇರೆಂಟ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಕೊಡೋದಕ್ಕೂ ಕೂಡ. ಯಾರು ಪೇರೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ IBs ಯಾವಾಗ್ಲೂ ಮೇಂಟೈನ್ ಆಗಿರೋದೇ PWD ಇಂದ, ಥ್ರೂ PWD. ಇವನ್ ನಮ್ ವಿಧಾನಸೌಧ ಕೂಡ ಮೇಂಟೆನೆನ್ಸ್ ಮಾಡೋದು PWD ಇಲಾಖೆ. ಅದಕ್ಕೆ ಪರ್ಮಿಷನ್ಸ್ ಅದೆಲ್ಲ ತಗೋತೀವಿ. ಏನ್ ನಾರ್ಮ್ಸ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಅದೆಲ್ಲ ಮಾಡ್ತೀವಿ. ಈಗ 3.5 ಎಕರೆಲಿ ನಮ್ದು ಒಂದ್ ನಿಮಿಷ, KDB ಜಾಗಾಗೆ ಇದೇ ನಿಯರೆಸ್ಟ್ ಪ್ಲೇಸ್ ಇರೋದು. ನಮ್ KDB ಏನ್ 700 acres ಜಾಗ ಇದೆ, ಅವರಿಗೆ ಆಕ್ಸೆಸ್ ಕೂಡ ಇದೇ ಇರುತ್ತೆ ಪೈಲಟ್ಸ್ ಇಂದ. ಅದರಿಂದ ನಾವು ಆ ಎಲಿಪ್ಯಾಡ್ ಅಪ್ರೋಚ್ BML ಅವ್ರ ಡಿಫೆನ್ಸ್ ಬಿಟ್ರೆ ನಮ್ದು ಅಂತ ಇಲ್ಲ, ಸಪ್ರೇಟ್ ಇಲ್ಲ. ಅದಕ್ಕಾಗಿ ನಾವು ಮುಂದೆ ಫ್ಯೂಚರ್ ಅದು ಇಟ್ಕೊಂಡು ಈಗ ಆಲ್ರೆಡಿ ನಮ್ಮಲ್ಲಿ KDB ರಿಜಿಸ್ಟರ್ ಆಗಿರೋ ಕಂಪನೀಸ್ 5,000 crores ಇನ್ವೆಸ್ಟ್ಮೆಂಟ್ ಇದೆ. ಬರೀ 200 acres ಇನ್ನೂ ಅಲಾಟ್ಮೆಂಟ್ ಆಗಿದೆ ಫಸ್ಟ್ ಫೇಸ್ ಅಲ್ಲಿ. ಮುಂದೆ ಯೋಚನೆ ಮಾಡಿ, ಇನ್ನು ಬಿಗ್ ಶಾಟ್ಸ್ ಯಾರಾದ್ರೂ ಬಂದ್ರೆ, ಒಳ್ಳೆ ಕಂಪನೀಸ್ ಬಂದ್ರೆ ಅವ್ರಿಗೆ ಈ ಕನೆಕ್ಟಿವಿಟಿ ಬೇಕು. ಅಂದ್ರೆ ಈ ತರದ್ದೆಲ್ಲ ಸರ್ವಿಸಸ್ ಅವ್ರಿಗೆ ಬೇಕಾಗುತ್ತೆ. ಮುಂದೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಅದನ್ನ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅದು ಕೂಡ ಇದೆ. ಇದು ಕನೆಕ್ಟ್ ಆಗುತ್ತೆ, ನಿಯರ್ ಬೈ ಇರೋದ್ರಿಂದ ಎಲಿಪ್ಯಾಡ್ ಇದು ಕನೆಕ್ಟ್ ಆಗುತ್ತೆ. ಎಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡಿದೀವಿ. ಒಂದು ಮೇಡಮ್ ತುಂಬಾ ದಿವಸದಿಂದ ಏನ್ ನಮ್ಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಯ್ತು. ಆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ, BML ಇದೆ, BGML ಇದೆ, ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಆಂಧ್ರ ಕನೆಕ್ಟಿಂಗ್ ಬಾರ್ಡ್ರು, ತಮಿಳ್ನಾಡು ಕನೆಕ್ಟಿಂಗ್ ಬಾರ್ಡ್ರು, ಮತ್ತೆ ಟೌನ್ಶಿಪ್ ಬರ್ತಾ ಇದೆ. ಇಷ್ಟೆಲ್ಲ ಬಂದ್ರೂ ನಮ್ದು ತುಂಬಾ ಹಳೆ IB ಇದೆ. ಅದರಲ್ಲಿ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ, ಯಾರು ಬರೋದಕ್ಕೆ ಆಗೋದಿಲ್ಲ. ಅದನ್ನ ಪ್ರತಿ ವರ್ಷ ರಿಪೇರಿ ಮಾಡಿದ್ರು ಕಷ್ಟ ಆಗ್ತಿದೆ. ಅದಕ್ಕೆ ಹೊಸ IB ಬೇಕೇ ಬೇಕು ನಮ್ಮ KGF ಅಂತ ನಮ್ಮ PWD ಮಿನಿಸ್ಟರ್ ಹತ್ರ ಮೇಡಮ್ಮು ಒತ್ತಡ ತಂದು ಇದನ್ನ 10 ಕೋಟಿಗೆ ನಮ್ಮಿಂದ ಅಂದಾಜು ಪಟ್ಟಿ ಮತ್ತು ವಿನ್ಯಾಸಗಳನ್ನ ಸಿದ್ಧ ಮಾಡಿಸಿದ್ರು. ಈಗ ಮಿನಿಸ್ಟ್ರು ನಮಗೆ ಫಸ್ಟ್ ಫೇಸಲ್ಲಿ ನೀವು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಿ, ಸೆಕೆಂಡ್ ಫೇಸಲ್ಲಿ ನಾವು ಥರ್ಡ್ ಫ್ಲೋರ್ಗೆ ಅನುದಾನ ಇನ್ನೊಂದು 6 monthsಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು 10,000 ಅಡಿಯಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು 10,000 ಅಡಿ
ಬರ್ತದೆ. ಇನ್ನು 5,000 ಅಡಿ ನೆಕ್ಸ್ಟ್ ಫೇಸ್ ತಗೋತೀವಿ. 5,000 ಅಡಿ ಪ್ಲಸ್ ಎಲಿಫ್ಯಾಡ್ ಸೆಕೆಂಡ್ ಫೇಸಲ್ಲಿ ತಗೋತೀವಿ. ಸೊ ಇದನ್ನ ಮಾಡಬೇಕು ಅಂತ ಇದಾಗಿದೆ. ಈಗ ನಾವು ಆಲ್ರೆಡಿ ಎಸ್ಟಿಮೇಟು ಶಾಂಕ್ಷನ್ ಆಗಿದೆ. ಟೆಂಡರ್ ಬರೋಂಥ ವಾರದಲ್ಲಿ ಕರಿತೀವಿ. ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ. ಹೆಲಿಪ್ಯಾಡ್ ಇದೇ ಅಮೌಂಟ್ ಅಲ್ಲೇ ಇಲ್ಲ, ಅದ್ ಬೇರೆ ನೆಕ್ಸ್ಟ್ separate ಫೇಸ್ ಕೊಡ್ತೀವಿ. ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಫೇಸ್ ಸರ್ ಟೆಂಡರ್ 15 ದಿವಸ ಆಗ್ಬಿಡುತ್ತಾ? ಅಲ್ಲ, ಇದು ಗ್ರ್ಯಾಂಟ್ ಬಂದು ನಮಗೆ 26ನೇ ತಾರೀಕು ಬಂದಿದ್ದು. ಎಷ್ಟು ಏನು ಅಭಿಪ್ರಾಯ ಇಲ್ಲ. ಏನು ಅಭಿಪ್ರಾಯ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಇದು ಮಾಡಿದ್ದಾರೆ, ಅಪ್ಪ ಅವ್ರನ್ನು ರಿಸೈನ್ ಮಾಡ್ತೀನಿ ಇದು ಮತ್ತೆ ರಾತ್ರಿ ಅವರೆಲ್ಲ ಓಕೆ ಅಂದ್ರೆ ಹಿರಿಯರಿದ್ದಾರೆ. ಅದೆಲ್ಲ ವಿಚಾರ ಪಕ್ಷದಲ್ಲಿ ಹಿರಿಯರನ್ನ ಕರೆದು ಮಾತಾಡುವಂತ ಒಂದು ಸಂಸ್ಕಾರ ಇದೆ. ಅವ್ರ ಹಂತದಲ್ಲಿ ಮಾತಾಡ್ತಾರೆ. ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿ ಇರುತ್ತೆ. ಅವ್ರ ಹಂತದಲ್ಲೇ ಅವನ್ನೆಲ್ಲ ಬಗೆಹರಿಸ್ಕೊಂತಾರೆ. ಕೋಲಾರ ಡಿಸ್ಟಿಕ್ ಏನಾದ್ರು ಸಿಗುತ್ತಾ ಮೇಡಮ್? ನೆಕ್ಸ್ಟ್ ಫೇಸ್ ಕೋಲಾರ ಜಿಲ್ಲೆಗೆ ಏನಾದ್ರು ಸಿಗುತ್ತಾ ಮೇಡಮ್? 100% ಸಿಗ್ತದೆ ಮೇಡಮ್. ಜಿಲ್ಲೆಗೆ ಸ್ಥಾನಮಾನ ಸಿಕ್ಕಿದ್ರೆ ನಮಗೂ ಗೌರವ. ಬಹಳ ಜನ ಹಿರಿಯರು ಅನುಭವ ಇರುವಂಥವ್ರು ಇದ್ದಾರೆ. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕಾಗಿದೆ. ಜಿಲ್ಲೆಗೆ ಅವಕಾಶ ಸಿಗಲಿ ಅಂತಾನು ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಗೂ ಅವಕಾಶ ಸಿಗಲಿ. ಕ್ಯಾಬಿನೆಟ್ ಅಲ್ಲಿ ಒಬ್ರು ವುಮನ್ ಇಲ್ವಾ? ನಮ್ಮ ಪಕ್ಷ ಜವಾಬ್ದಾರಿಯಿಂದ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಆ ನಿರ್ಧಾರ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟಿದ್ದು. ನಮಗೆ 3.5 acres ಜಾಗ ಇದೆ. 5 ಜಾಗ, 3.5 ಎಕರೆ ಜಾಗ ಇದೆ. ಅಷ್ಟು ಜಾಗದಲ್ಲಿ ನಮಗೆ ಈಗ ಮೊದಲನೇ ಹಂತದಲ್ಲಿ 5 ಕೋಟಿ ಗ್ರ್ಯಾಂಟ್ನ ರಿಲೀಸ್ ಮಾಡಿದ್ದಾರೆ ಜಿಯೋ ಅವ್ರಿಗೆ. ಈ 5 ಆಗೋದ್ರಿಂದ KGFಗೆ ಯಾವ ರೀತಿ ಅಂದರೆ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು. ತುಂಬ ಜನ ಕೋರ್ಟ್ ಅಲ್ಲಿ ಜಡ್ಜಸ್ ಕೇಳ್ತಾ ಇದ್ರು, ಅಫಿಷಿಯಲ್ಸ್ ಕೇಳ್ತಾ ಇದ್ರು. ಮತ್ತು ಇದು ನಮ್ಮ ಕರ್ನಾಟಕ ಬಾರ್ಡ್ರಿಗೆ ನಿಯರೆಸ್ಟ್ ಇರುವಂಥ ಇದು ಒಂದೇ ಆಗಿರುತ್ತೆ. ಆ ಒಂದು ಕಾರಣದಿಂದ ಎಸ್ಪೆಷಲಿ ಈ ಜಾಗ ಪದೇ ಪದೇ ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಕೋರ್ಟ್ ಜಡ್ಜಸ್ಸಿಂದ, ಡಿಸ್ಟ್ರಿಕ್ಟ್ ಜಡ್ಜಸ್ ಯಾರು ವಿಸಿಟ್ ಮಾಡ್ತಾರೆ. ಸೊ ನಾವು ಪ್ರಯತ್ನ ಮಾಡಿದಾಗ ನಮಗೀಗ ಈ 3 acres 3 ಎಷ್ಟಿದೆ ನಮಗಿದು ಜಾಗ ಎಷ್ಟಿದೆ? 3.5 acres. 3.5 acres ಜಾಗ ಇದೆ. ಇಷ್ಟು ಜಾಗದಲ್ಲಿ ನಾವು ಅದನ್ನು ಬಿಟ್ಟು